ನಮಸ್ಕಾರ. ನನ್ನ ಹೆಸರು ಸಲೇಹಾ ಕಿಲೇದಾರ್. ನಾನು ಬತುಲ್ ಕಿಲೇದಾರ್ ಅವರ ಸಿಸ್ಟರ್. ನಾನು ಯಾವಾಗಲೂ ರಾಜಕೀಯ ಮತ್ತು ಸಾಮಾಜಿಕ ಮಾಧ್ಯಮದಿಂದ ದೂರ ಇದ್ದಂತಹ ವ್ಯಕ್ತಿ. ನಾನು ಪರ್ಸನಲ್ ಆಗಿ ಲೈಫ್ ಅನ್ನು ಕಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಫೇಸ್ಬುಕ್ ಆಗಲಿ ಬೇರೆ ಯಾವುದೇ ಮಾಧ್ಯಮದಲ್ಲಿ ಯಾವಾಗಲೂ ಅವೈಲೇಬಲ್ ಇಲ್ಲ. ದಿಸ್ ಇಸ್ ಫಸ್ಟ್ ಟೈಮ್ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಯಾಕಂದ್ರೆ ಕೆಲವೊಂದು ವಿಷಯಗಳು ಕೆಲವೊಂದು ಸತ್ಯ ನಿಮ್ಮ ಮುಂದೆ ಇಡಬೇಕಾಗುವುದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು. ಕೆಲವು ದಿನಗಳ ಹಿಂದೆ ನನ್ನ ಸಹೋದರಿಯಾದಂತಹ ಬತುಲ್ ಕಿಲೇದಾರ್ ಅವರು ನನಗೆ ಫೋನ್ ಮಾಡಿದ್ರು. ಅಮ್ಮ, ನೀನು ಯಾವಾಗ ಇಂಡಿಯಾಗೆ ಬರ್ತೀಯ ಹೇಳು, ನಾನು ಫ್ಯೂ ಪೇಪರ್ ವರ್ಕ್ ನೀನು ಕೊಡ್ಬೇಕು, ಯಾಕಂದ್ರೆ ನನಗೆ ಜೀವ ಬೆದರಿಕೆ ಇದೆ, ನನ್ನ ಜೀವನಕ್ಕೆ ಇದಿದೆ ಅಂದ್ರೆ ನಾನು ಅದನ್ನು ಜೋಕ್ ಆಗಿ ತಗೊಂಡು, ಏನಮ್ಮ ದೊಡ್ಡ ಮಾತಾಡ್ತಿದೀಯಾ, ಜೀವನ ಬೆದರಿಕೆ ಅಂತ ಹೇಳ್ತಾ ಇದೀಯಾ, ಅದಂತದ್ ಏನ್ ಮಾಡಿದೀಯಾ ನೀನು, ಏನಾಗ್ತಾ ಇದೆ ಅಂದ್ರೆ, ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ನಾನು ಒಂದು ಹಗರಣದ ಬಗ್ಗೆ ಬಹಳಷ್ಟು ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ್ದೇನೆ. ಅದು ನಾನು ಪಬ್ಲಿಕ್ ಮುಂದೆ ಸಬ್ಮಿಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಅದಕ್ಕಾಗಿ ನನಗೆ ಜೀವ ಬೆದರಿಕೆ ಬಂದಿದೆ ಅಂತ ಅವಳು ನನಗೆ ಹೇಳಿದ್ಲು. ಅದರ ಬಗ್ಗೆ ನಾನು ಅವಳಿಗೆ ಯಾಕೆ ಅಮ್ಮ ಏನಾಯ್ತು ಅಂತ ಸೀರಿಯಸ್ ಆಗಿ ಕೇಳಿದಾಗ ಅಂಗನವಾಡಿ ಬಗ್ಗೆ ಹೇಳಿದ್ಲು. ಅಂಗನವಾಡಿಯಲ್ಲಿ ಬರುವಂತಹ ಪೌಷ್ಟಿಕ ಆಹಾರ ಏನು ಮಕ್ಕಳಿಗೆ ಬರ್ತಾ ಇದೆ, ಅದರ ಫಾರ್ ಎಕ್ಸಾಂಪಲ್ 1 kg ಪ್ಯಾಕೆಟ್ ಬರ್ತಾ ಇದ್ರೆ, ಲೇಬಲ್ ಆಗಿ ಬರ್ತಾ ಇದ್ರೆ, ಅದರ ಮೂಲ್ಯ 850 ಗ್ರಾಮ್ ಅಷ್ಟೇ ಗ್ರಾಮ ಹೊಂದಿರುತ್ತದೆ. ಅದರ ಪ್ಯಾಕೆಟ್ ಕೇವಲ 850 ಗ್ರಾಮ್ ಇರುತ್ತದೆ. ಅದರ ಜೊತೆಯಾಗಿ ಆ ಬರುವಂತಹ ಪೌಷ್ಟಿಕ ಆಹಾರ ಕಲುಷಿತವಾಗಿರುವುದರಿಂದ ಅದು ಪ್ರೆಗ್ನೆಂಟ್ ಲೇಡೀಸ್ ಹಾಗೂ ಮಕ್ಕಳಿಗೆ ಅದು ಸೂಕ್ತವಾದಂತ ಆಹಾರ ಅಲ್ಲ ಅನ್ನೋದು ಅವಳಿಗೆ ತಿಳಿದು ಬಂದಿದ್ದರಿಂದ ಅವಳು ತನ್ನ ಹಿರಿಯ ಅಧಿಕಾರಿಗಳಿಗೂ ಈ ಮಾತನ್ನು ಹೇಳಿದಾಗ ಅವರ ಹಿರಿಯ ಅಧಿಕಾರಿಗಳು ಇದರಿಂದ ನೀನು ದೂರಿರು, ಇದರಲ್ಲಿ ನೀನು ಕೈ ಹಾಕ್ಲಿಕ್ಕೆ ಹೋಗ್ಬೇಡ, ದಿಸ್ ಇಸ್ ನಾಟ್ ಸಮಥಿಂಗ್ ವಿ ಸಜೆಸ್ಟ್ ಟು ಯು ಬತುಲ್, ಸ್ಟೇ ಅವೇ, ಇದು ಡೇಂಜರ್ ಕೆಲಸ ಅಂತ ಅವ್ರಿಗೆ ಭಯಪಡಿಸಿದ್ರಂತೆ. ಅದರ ಜೊತೆಯಾಗಿ ಅಂಗನವಾಡಿ ಕಾರ್ಯಕರ್ತೆಗಳಿಗೆ ಕೆಲವೊಬ್ರು ಲೋಕಲ್ ಪಾಲಿಟಿಷಿಯನ್ ಮತ್ತೆ ಹಿರಿಯ ಅಧಿಕಾರಿಗಳು ಲಂಚ ಕೇಳುವುದು, ತಿಂಗಳಿಗೆ ನಮ್ಗೆ ಇಷ್ಟು ಕೊಟ್ರೇನೆ ನಿಮ್ಗೆ ನಾವು ಕೆಲಸ ಮಾಡ್ಲಿಕ್ಕೆ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ನಿಮ್ಗೆ ಕಷ್ಟ ಮಾಡಿಕೊಡ್ತೀವಿ, ನೀವು ಈ ಕೆಲಸವನ್ನು ನಮ್ಗೆ ತಿಂಗಳಕ್ಕೆ ಇಷ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ನಾವು ಕೆಲಸ ಮಾಡ್ಲಿಕ್ಕೆ ಕೊಡೋದಿಲ್ಲ ಅನ್ನುವಂತಹ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬತುಲ್ ಅವರಿಗೆ ಬಂದಾಗ ಅದಕ್ಕಾಗಿ ಬೇಕಾದಂತಹ ಸೂಕ್ತ ಎವಿಡೆನ್ಸಸ್ ವಿತ್ ವಿಡಿಯೋ ಅಂಡ್ ಆಡಿಯೋ ಎರಡೂ ಅವಳು ಸಂಗ್ರಹಿಸಿದ್ದಾಳೆ. ಅದು ಫೋನ್ ಹಾಗೂ ಅವಳ ಲ್ಯಾಪ್ಟಾಪ್ ದಲ್ಲಿ ಇದಿರುತ್ತದೆ. ಇದರ ಜೊತೆ ಐ ವಾಂಟ್ ಟು ಲೆಟ್ ಯು ಗೈಸ್ ನೋ ದಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಆಲ್ ದ ಸ್ಕ್ಯಾಮ್ ಅಬೌಟ್. ಈ ಸ್ಕ್ಯಾಮ್ ಏನು, ಹೇಗ್ ಶುರು ಆಯಿತು, ಎಲ್ಲಿಂದ ಶುರು ಆಯಿತು, FIR ದಲ್ಲಿ ಏನ್ ಬರ್ದಿದ್ದಾರೆ, FIR ಏನ್ ಹೇಳ್ತಾ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕಾಗಿರುವಂತಹ ವಿಷಯ. ಫೆಬ್ರವರಿ 15 ಅಂದು ಒಂದು ಕಾಲ್ ಮೇಡಮ್ ಕಮಲವ್ವ ಬೈಲೂರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿ ಅವರಿಗೆ ಒಂದು ಕಾಲ್ ಹೋಗುತ್ತೆ. ಅನಾಮಧೇಯ ಕಾಲ್ ಮೀನ್ಸ್ ಅನಾನಿಮಸ್ ಕಾಲ್. ಯಾರು ಫೋನ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ಫೋನ್ ಮಾಡ್ತಾರಂತೆ. ಫೋನ್ ಮಾಡಿ 4:30 PM ಗೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ, ಒಂದು ಗುಡಾನದಲ್ಲಿ ಇದು ಪೌಷ್ಟಿಕ ಆಹಾರ ಸಂಗ್ರಹಣೆ ಆಗಿದೆ, ಅದು ನೀವು ಬಂದು ಅದರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಕಮಲವ್ವ ಬೈಲೂರ್ ಅವರಿಗೆ ಹೇಳ್ತಾರೆ. ಅವರು ಕಮಲವ್ವ ಬೈಲೂರ್ ಮೇಡಮ್ ಧಾರವಾಡದಲ್ಲಿ ಉಪಸ್ಥಿತರಿದ್ದು ಅವರು ತನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾರೆ, ಇಂಥದ್ದೊಂದು ನಡೀತಾ ಇದೆ, ಈ ಸಂಗ್ರಹಣೆ ನಡೀತಾ ಇದೆ ಅಂತೆ, ಅದಕ್ಕಾಗಿ ನಾನು ಏನ್ ಮಾಡ್ಬೇಕು ಅಂತ ಅವ್ರು ಕೇಳಿದಾಗ ಹಿರಿಯ ಅಧಿಕಾರಿಗಳು ನೀವು ದಾಳಿ ಮಾಡಿ ಸೂಕ್ತವಾದ ಕಾರ್ಯವನ್ನು ಮಾಡಿ ಅಂತ ಅವ್ರಿಗೆ ಹೇಳಿದ್ರಂತೆ. ಅದು ಹೇಳಿದ ಮೇಲೆ ಮಿಸಸ್ ಕಮಲವ್ವ ಬೈಲೂರ್ ಅವರು ತನ್ನ ಇನ್ನೂ 2 ಹಿರಿಯ ಅಧಿಕಾರಿಗಳು ಮಂಜುನಾಥ್ ಸರ್ ಮತ್ತು ಮುತ್ಯಾನ್ ಸರ್ ಜೊತೆಯಾಗಿ ಮತ್ತೆ 2 ಮೀಡಿಯಾ ಪ್ರತಿನಿಧಿಗಳ ಜೊತೆ ಅವರು ಆ ಗುಡಾನಿಗೆ ಧಾವಿಸಿ ಆ ಗುಡಾನದಲ್ಲಿ ಹೋದಾಗ, ಪ್ಲೀಸ್ ನೋಟ್ ಇಟ್ ಡೌನ್, ಎಲ್ಲರಿಗೂ ತಿಳಿಯಬೇಕಾಗಿರುವಂತಹ ವಿಷಯ, ಆ ಗುಡಾನಲ್ಲಿ ಅವರು ಬಂದಾಗ ಅಲ್ಲೇ ಬತೂಲ್ ಆಗಲಿ
ಬತೂಲ್ ಅವರ ಗಂಡ ಆದಂತಹ ಫಾರೂಕ್ ಶೇಖ್ ಆಗಲಿ, ಇಲ್ಲ ಅಂದ್ರೆ 21 ಅಂಗನವಾಡಿ ಕಾರ್ಯಕರ್ತರ ಹೆಸರನ್ನು ನಮೂದಿಸಲಾಗಿದೆ. ಆ ಅಂಗನವಾಡಿ ಕಾರ್ಯಕರ್ತಗಳಾಗ್ಲಿ ಯಾರು ಅಲ್ಲೇ ಉಪಸ್ಥಿತರು ಇರುವುದಿಲ್ಲ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಆ ಗುಡಾನ್ ಎಲ್ಲೇ ಇದೆ, ಹೇಗಿದೆ, ಯಾರ ಹೆಸರಲ್ಲಿದೆ, ಅದು ನನ್ನ ಹೆಸರಲ್ಲಾಗ್ಲಿ, ನನ್ನ ಅಕ್ಕ ಆದಂತಹ ಬತೂಲ್ ಕಿಲೇದಾರ್ ಅವರ ಹೆಸರಲ್ಲಾಗ್ಲಿ, ಇಲ್ಲಾದ್ರೆ ಫಾರೂಕ್ ಶೇಖ್ ಅವರ ಹೆಸರಲ್ಲಾಗ್ಲಿ, ಇಲ್ಲಾಂದ್ರೆ ನಮ್ ಯಾವ್ದಾದ್ರೂ ಒಂದು ಸಂಬಂಧಿಕರ ಹೆಸರಲ್ಲಾಗಲಿ ಆ ಗುಡಾನ್ ಇರುವುದಿಲ್ಲ. ಆ ಗುಡಾನ್ ಯಾರದು, ಎಲ್ಲಿದೆ ಅನ್ನುವಂತಹ ವಿಷಯ ಯಾರಿಗೂ ಗೊತ್ತಿಲ್ಲ. ಮೇಡಮ್ ಅವ್ರಿಗೆ ಗೊತ್ತಾತಂತ ಮೇಡಮ್ ಅವರು ಅಲ್ಲಿ ಹೋದ್ಮೇಲೆ ಪ್ಲೀಸ್ ನೋಟ್ ಇಟ್ ಡೌನ್, 4:30ಗೆ ಮೇಡಮ್ಗೆ ಕಾಲ್ ಬಂತು. ಮೇಡಮ್ ಅಲ್ಲೇ ಗುಡಾನಿಗೆ ಹೋದ್ರು. ಧಾರವಾಡದಿಂದ 2 ಅಧಿಕಾರಿಗಳನ್ನು ಕರ್ಕೊಂಡ್ ಬಂದು ಆ ಗುಡಾನಿಗೆ ಮೇಡಮ್ ಹೋದ್ಮೇಲೆ ಅಲ್ಲಿ ಅವರಿಗೆ ಯಾರೋ ಒಬ್ರು ಆಟೋ ಡ್ರೈವರ್ ಅವ್ರ ಹೆಸರು ಆಟೋ ಡ್ರೈವರ್ ಅವರ ಹೆಸರು FIR ಅಲ್ಲಿ ನಮೂದನೆ ಇಲ್ಲ. ಆ ಆಟೋ ಡ್ರೈವರ್ ಅವ್ರು ಹೇಳಿದ್ರಂತೆ, ಕೊಟ್ಟಿರುವಂತಹ ಮಾಹಿತಿಯ ಜೊತೆ ಮೇಡಮ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಅನ್ನು ನಮೂದಿಸಿದ್ದಾರೆ. ಆ FIR ದಲ್ಲಿ ಫಾರೂಕ್ ಶೇಖ್ ಅವರು ಫಸ್ಟ್ ಅಕ್ಯೂಸ್ ಅಂತ ಬರೆದಿದ್ದೆ. ವಿತೌಟ್ ಎನಿ ಎವಿಡೆನ್ಸಸ್. ಈವನ್ ಫಾರೂಕ್ ಅಲ್ಲೇ ಉಪಸ್ಥಿತರಿದ್ದಿದ್ದಿಲ್ಲ. ಫಾರೂಕ್ ಅವರು ಆ ಸಂಗ್ರಹಣೆ ಮಾಡಿರುವಂತಹ ಯಾವ ತರಹದ ಎವಿಡೆನ್ಸ್ ಇಲ್ಲದಾದರೂ ಫಾರೂಕ್ ಅವರು ಇದನ್ನು ಸಂಗ್ರಹಣೆ ಮಾಡಿದ್ರು, ಅಕ್ಯೂಸ್ ನಂಬರ್ 1 ಅಂತ ಅವರನ್ನು ನಮೂದಿಸಿ ಮಾಡಿ ಮೇಡಮ್ ಅವರು ಮನೆಗೆ ಹೋದ್ರಂತೆ. ಮನೆಗೆ ಹೋದ್ಮೇಲೆ ಮೇಡಮ್ ಅವರಿಗೆ ಮಧ್ಯರಾತ್ರಿ 12ವರೆಗೆ ಮೇಡಮ್ ಅವರಿಗೆ ಇನ್ನೊಂದು ಊಹೆ ಬಂತು. ಏನು ಊಹೆ ಬಂದಂದ್ರೆ 21 ಅಂಗನವಾಡಿ ಕಾರ್ಯಕರ್ತಗಳು ಮತ್ತು ಬತೂಲ್ ಕಿಲೇದಾರ್ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಊಹೆ ಅವರಿಗೆ ಬಂದ ಮೇಲೆ ಮೇಡಮ್ ಅವರು ಇನ್ನೊಂದು FIR ಕಾಪಿಯಲ್ಲಿ FIR ಬರೆಸಿದ್ರು. ಅದರಲ್ಲಿ ಬತೂಲ್ ಕಿಲೇದಾರ್ ಮತ್ತು ಇತರೆ 21 ಕಾರ್ಯಕರ್ತರ ಹೆಸರು ಕೂಡ ನಮೂದಿಸಿದ್ರು. ಈ ಪೂರ್ತಿ ಪ್ರಕರಣದಲ್ಲಿ ಮೇಡಮ್ ಅವರು ಯಾವುದೇ ತರಹ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅನ್ನು ಫಾಲೋ ಮಾಡಿಲ್ಲ. ಯಾವುದೇ ತರಹದು ಯಾವುದೇ ಮಾರ್ಗಸೂಚಿಯನ್ನು ಅವರು ಅನುಸರಿಸಿಲ್ಲ. ಎಲ್ಲಾ ಕಾನೂನು ಕಾರ್ಯವಿಧಾನಗಳನ್ನು ನಿರ್ಲಕ್ಷ್ಯಕ್ಕೆ ತಳ್ಳಿ ಅವರು ಆ ದಾಳಿಯನ್ನು ಮಾಡಿದ್ರು, ಸೀಸರ್ ಅನ್ನ ಮಾಡಿದ್ರು. ಈಗ ನೀವು ನೋಡಿದ್ರೆ 4:30 5:30 ಒಳಗಡೆ ಮೇಡಮ್ ಅವರು ಧಾರವಾಡದಿಂದ ಬಂದು ಆ ಗುಡಾನಲ್ಲಿ ಹೋಗಿ ಅಲ್ಲೇ ಇರುವಂತಹ 4 ಲಕ್ಷ ರೂಪಾಯಿಗಳ ಸಾಮಗ್ರಿಯನ್ನು ಕೊಟೇಶನ್ ಮಾಡಿ ಪೂರ್ತಿಯಾಗಿ ಯಾವ ಫುಡ್ ಅಲ್ಲೇ ಅವೈಲೇಬಲ್ ಇದೆ ಅದನ್ನೆಲ್ಲ ನೋಂದಣಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಒಂದು FIR ಕಾಪಿಯನ್ನು ಮಾಡಿಸಿದ್ರು. ಇದು ಈ ಪೂರ್ತಿ ವರ್ಕ್ ರೋಬೋಟಿಕ್ ಸ್ಪೀಡ್ ನಲ್ಲಿ ಮೇಡಮ್ ಅವ್ರು ಮಾಡಿದ್ರು. ಓನ್ಲಿ ಇನ್ 1 ಅವರ್ ಧಾರವಾಡದಿಂದ ಬಂದು ಇಷ್ಟೆಲ್ಲ ಇವರು ಮಾಡಿದ್ರು. ಮೇ ಬಿ ಮೇಡಮ್ ಅವರಿಗೆ ಪ್ರೆಷರ್ ಇತ್ತೋ ಏನೋ, ಯಾಕಂದ್ರೆ ಬತೂಲ್ ಕಿಲೇದಾರ್ ಅವರ ಹೆಸರು ಆಸ್ ಅರ್ಲಿ ಆಸ್ ಪಾಸಿಬಲ್ ಮೀಡಿಯಾ ಮುಂದೆ ಬರಬೇಕು, ಅವರ ಹೆಸರು ಕೆಡಿಸಬೇಕು ಅನ್ನುವಂತಹ, ಇಲ್ಲ ಅದಿದ್ರೆ ಮೇಡಮ್ ಕಮಲವ್ವ ಬೈಲೂರ್ ಮೇಡಮ್ ಕಮಲವ್ವ ಬೈಲೂರ್ ಅವರ ಹೆಸರು ಕೂಡ ಬತೂಲ್ ಅವರು ಮಾಡಿರುವಂತಹ ಲಂಚ ಅಧಿಕಾರಿಗಳ ಹೆಸರು ಲಿಸ್ಟ್ ನಲ್ಲಿ ಇರಬಹುದು. ಅದಕ್ಕಾಗಿ ಮೇಡಮ್ ಬಹಳ ರೋಬೋಟಿಕ್ ಸ್ಪೀಡ್ ದಲ್ಲಿ ಈ ಕೆಲಸವನ್ನು ಮಾಡಿ ಅವ್ರ ಮನೆಗೆ ಹೋದ್ರು. ನಾ ಕೇಳೋದು ಏನಂದ್ರೆ, if Batul was accused, if you have any evidence, why you haven't followed any guidelines from the Supreme Court? Why my house has been checked without me or my sister being available at the house? That is my house. I am the owner of the house. And I am the person, I am the only sister for Batul Kiledar, and Batul is not present. At that time, you have been entered. You broke open my house and you entered our house and you checked our house. What kind of guidelines is police following? Why are they doing this? Do they really want to frame Batul? My sister has been a scapegoat in the whole process. Her name has been every day trolling in all the media. Everywhere is media, the TV9 or Public Next or any of the media. Have you asked the local peoples? Your madhyama reporters ellarigu Batul ಬಗ್ಗೆ ಗೊತ್ತು. ಮೇ ಬಿ ಕರ್ನಾಟಕದ ನೀವು ಎಲ್ಲಾದ್ರೂ ಕರ್ನಾಟಕದಲ್ಲಿ ಬೇರೆ ಕಡೆ ಇದ್ರೆ ನಿಮ್ಗೆ ಬೇರೆ ಊರಿನಲ್ಲಿದ್ರೆ ನಿಮ್ಗೆ ಬತೂಲ್ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ.
ಆದ್ರೆ ಹುಬ್ಳಿಯ ಜನತೆಗೆ ಬತೂಲ್ ಬಗ್ಗೆ ಗೊತ್ತು. 95% ಆಫ್ ಪೀಪಲ್ಸ್ ನೋಸ್ ಬತೂಲ್ ಅಷ್ಟೇ ಅಲ್ಲ, ನಾನು ಯಾವಾಗ್ಲೂ ಮೀಡಿಯಾದಿಂದ ದೂರಿದ್ದಂತಹ ವ್ಯಕ್ತಿ, ನಾನು ಯಾವಾಗ್ಲೂ ರಾಜಕೀಯದಿಂದ ದೂರಿದ್ದಂತಹ ವ್ಯಕ್ತಿ. ಆದ್ರೆ ನಮ್ಮ ತಾಯಿಯವರು 4 ಟೈಮ್ ಕಾರ್ಪೊರೇಟರ್, ನಮ್ಮ ತಂದೆಯವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ನಮ್ಮ ಪೂರ್ತಿ ನಮ್ಮ ಫ್ಯಾಮಿಲಿ ತಗೊಂಡ್ರೆ ಎಲ್ಲೂ ಯಾವಾಗ್ಲೂ ಯಾವುದೇ ತರ ಹಗರಣದಲ್ಲಿ ನಾವು ಯಾವಾಗ್ಲೂ ಕೈವಾಡ ಇಲ್ಲ. ಯಾವಾಗಲೂ ಲಾಫುಲ್ ಲೈಫ್ ಬದುಕಿದವರು ನಾವು. ಯಾವಾಗ್ಲೂ ಯಾವುದೇ ತರಹ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ಅಲ್ಲಿ ನಿಂತು ಅದರ ಬಗ್ಗೆ ವಿಚಾರಣೆ ಮಾಡಿ ಇದು ಆಗಬಾರದು, ಇದು ನ್ಯಾಯಬದ್ಧವಾಗಿ ನಡೆಯುವಂತಹ ವರ್ಕ್ ಅಷ್ಟೇ ನಾವು ಮಾಡಬೇಕು ಅನ್ನುವಂತಹ ಒಂದು ಜೀವನ ವ್ಯಕ್ತಪಡಿಸಿರುವಂತಹ ನಮ್ಮ ಫ್ಯಾಮಿಲಿ ಅವರು ಈ ಹಗರಣದಲ್ಲಿ ಪಾಲಾಗಿದ್ದಾರೆ. ಅಂದ್ರೆ ಪ್ಲೀಸ್ ಒಂದು ಸಲ ಪೂರ್ತಿ ಹುಬ್ಳಿ ಯಾರ್ಯಾರ ಜೊತೆ ಬತೂಲ್ ಅವರು ಟಚ್ ನಲ್ಲಿ ಇದಾರಲ್ಲ ಅವ್ರಿಗೆ ಕೇಳಿ ನೋಡಿ, ಬತೂಲ್ ಅವರು ಇದು ಮಾಡಬಹುದಾ? ಇದು ಮಾಡ್ಲಿಕ್ಕೆ ಇಟ್ಸ್ ವಿತಿನ್ 1 hour ಪೂರ್ತಿ ಪ್ರೊಸೆಸ್ ಹೇಗೆ ಸಾಧ್ಯ ಸರ್? ಅವಳು ಸಂಗ್ರಹಿಸುತ್ತಿರುವಂತಹ ಎಲ್ಲಾ ಎವಿಡೆನ್ಸಸ್ 1-2 ದಿವಸದಲ್ಲಿ ಬೆಳಕಿಗೆ ತರಬೇಕು. ಒಂದು ದೊಡ್ಡ ಹಗರಣ ಬತೂಲ್ ಕಿಲ್ಲೆದಾರ್ ಅವರು ಜನರ ಮುಂದೆ ತಗೊಂಡ್ ಬರ್ಬೇಕು ಅನ್ನೋಷ್ಟರಲ್ಲಿ ಇದು ಒಂದು ಹಗರಣವನ್ನು ಬೇಕಂತ ಕ್ರಿಯೇಟ್ ಮಾಡಿ ಬತೂಳನ್ನು ಸಿಲುಕಿಸಿ ಅವಳಿಗೆ ಕೊಡುವಂತಹ ಕಿರುಕುಳ. ಒಬ್ಬ ವ್ಯಕ್ತಿ ಸಾಮಾನ್ಯ ಜೀವನ ಸಾಮಾನ್ಯ ಒಂದು ಲೀಗಲ್ ಲೈಫ್, ಒಂದು ಡಿಗ್ನಿಫೈಡ್ ಲೈಫ್ ಬದುಕುವ ವ್ಯಕ್ತಿಯ ಮೇಲೆ ಒಂದು ಹಗರಣದ ಕಪ್ಪು ಚುಕ್ಕೆ ಹಾಕಿದ್ರೆ ಸಾಕು, ಜನ ಅವರಿಗೆ ಉಳ್ಳಿಕೊಳ್ಳೋದಿಲ್ಲ, ಯಾರು ಅವರನ್ನು ಲೈಫ್ ಅಲ್ಲಿ ಮುಂದೆ ಬರ್ಲಿಕ್ಕೆ ಕೊಡೋದಿಲ್ಲ. ಅಂತಹ ಒಂದು ನ್ಯೂಸ್ ಅನ್ನು ಪಬ್ಲಿಕ್ ಮೀಡಿಯಂನಲ್ಲಿ ಪ್ರತಿಯೊಂದು ಕಡೆ ನೀವು ಆಲ್ರೆಡಿ ಶೇರ್ ಮಾಡಿದ್ದೀರಾ. ಬಟ್ ಐ ರಿಕ್ವೆಸ್ಟ್ the police commissioner of Hubli, please look into the matter, sir. This is not a simple matter. It has been framed for my sister. I have full faith in Hubli police. I know you guys are doing your job, but please look into the matter. I totally believe in the judiciary system that you guys are going to take a proper actions against whoever is involved in this one. My sister has been made a scapegoat in the whole process. Please look into the matter. I request MLA Prasad Abhaya sir, please sir, under your leadership, my sister has been working in last 15 years and you know better that she is never ever going to do anything like this. Please sir, I request you look into the matter. Please make sure the justice has to be served. Whoever is the culprit has to be punished. And my sister is very clear in this matter. The whole matter has been only framed to frame her. It is staged perfect drama which has been created to just make my sister a scapegoat. Nothing but that. I request Madam Hebbalkar, ma'am, you are doing an amazing job in Karnataka. Please look into the matter. This is nothing but a big scam which is created to just frame my sister. Please ma'am, I request each and everyone, each person who knows, please raise your voice for Batul Kiledar, justice for Batul Kiledar. Please raise your voice. Thank you. I will come back with you in front of you with more information soon. I have more information, but I just want to have proper documents. I'm going to come with the more information. Thank you everyone.